9ನೇ ತರಗತಿ ಶಾರದಾ ಶಾಲೆ. ಎಲ್ಲರಿಗೂ ಶುಭೋದಯ. ಸಂಶೋಧನೆ ಜ್ಞಾನದ ದೀವಿಗೆ ಇದ್ದಂತೆ ಪ್ರತಿ ಹೆಜ್ಜೆಯಲ್ಲೂ ಹೊಸ ಬೆಳಕು ನೀಡಿದೆ. ತಂತ್ರಜ್ಞಾನದ ಹೊಸ ಎತ್ತರಗಳಿಗೇರಲು, ಭವಿಷ್ಯದ ಹೊಸ ಕನಸುಗಳ ಕಟ್ಟಲು ಪ್ರತಿಯೊಬ್ಬ ಸಂಶೋಧಕನ ಶ್ರಮದಿ ಮಾನವ ಕುಲದ ಪ್ರಗತಿಯ ಪಥದಿ. ಜ್ಞಾನದ ವಿಸ್ತಾರ, ಜಗದ ಉದ್ಧಾರ, ಸಂಶೋಧನೆಯೇ ನಮ್ಮಿ ಪ್ರಗತಿಗೆ ಆಧಾರ ಎಂದು ಹೇಳುತ್ತಾ ವಿಷಯದ ಪರವಾಗಿ ಶ್ರೀ ಶಾರದಾ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ನಿಶಿತಾಳಾದ ನಾನು ನನ್ನ ವಾದವನ್ನು ಮಂಡಿಸುತ್ತೇನೆ. ಪ್ರಸ್ತುತ ವಿಷಯ: ಸಂಶೋಧನೆಗೆ ಹೆಚ್ಚು ವ್ಯಯಿಸದೆ ಆರ್ಥಿಕ ಪ್ರಗತಿ ಸಾಧ್ಯವಿಲ್ಲ ಎಂಬುದು ಅಕ್ಷರಶಃ ಸತ್ಯ. ಸ್ನೇಹಿತರೆ, ವೈಜ್ಞಾನಿಕ ನಾಗಾಲೋಟ ಅತಿ ವೇಗವಾಗಿ ಮುಂದುವರಿಯುವುದರೊಂದಿಗೆ ದೇಶದ ಆರ್ಥಿಕತೆ ಮುನ್ನಡೆದಿದೆ ಎಂದರೆ ಅದು ಸಂಶೋಧನೆಯಿಂದ ಮಾತ್ರ. ಅದಕ್ಕೆ ಹೆಚ್ಚು ವಯಸ್ಸುವುದರಿಂದ ಆರ್ಥಿಕ ಮುನ್ನಡೆ ಖಂಡಿತ ಸಾಧ್ಯ. ಸ್ನೇಹಿತರೆ, ನನ್ನ ವಿರೋಧಿ ಮಿತ್ರನ ವಾದವನ್ನು ಗೌರವಿಸುತ್ತೇನೆ, ಆದರೆ ಅವರ ವಾದ ನಿಜವೇ? ಅವರ ವಾದವು ವಾಸ್ತವಕ್ಕೆ ಹತ್ತಿರವೇ? ಒಮ್ಮೆ ನೀವೇ ಯೋಚಿಸಿ. ಅವರ ವಾದವು ತಾರ್ಕಿಕವಾಗಿ ಸರಿಯಿಲ್ಲ ಎಂಬುದು ನನ್ನ ವಾದ. ನಾನು ಕೆಲವು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಮೊದಲನೆಯದಾಗಿ ನಾವೀನ್ಯತೆ ಮತ್ತು ಸ್ಪರ್ಧಾತ್ಮಕತೆ. ಸ್ನೇಹಿತರೆ, ಆರ್ಥಿಕ ಮುನ್ನಡೆಯು ಹೆಚ್ಚಾಗಿ ನಾವೀನ್ಯತೆಯ ಮೇಲೆ ಅವಲಂಬಿತವಾಗಿದೆ. ಒಂದು ದೇಶವು ಸಂಶೋಧನೆಯಲ್ಲಿ ಹೂಡಿಕೆ ಮಾಡದಿದ್ದರೆ ಅದು ಇತರ ಸ್ಪರ್ಧಾತ್ಮಕ ರಾಷ್ಟ್ರಗಳಿಗಿಂತ ಹಿಂದುಳಿಯುತ್ತದೆ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಂಡು ಆರ್ಥಿಕವಾಗಿ ಕುಸಿಯುವ ಸಾಧ್ಯತೆಗಳಿರುತ್ತದೆ. ಎರಡನೆಯದಾಗಿ ಉತ್ಪಾದಕತೆಯಲ್ಲಿ ಹೆಚ್ಚಳ. ಸಂಶೋಧನೆಯು ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹೊಸ ತಂತ್ರಜ್ಞಾನಗಳು ಮತ್ತು ಸುಧಾರಿತ ಉತ್ಪಾದನಾ ವಿಧಾನಗಳು ಕಡಿಮೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದರಿಂದ ಸಂಸ್ಥೆಗಳ ಲಾಭ ಹೆಚ್ಚಾಗುವುದಲ್ಲದೆ ಆರ್ಥಿಕ ಪ್ರಗತಿಯೂ ಸಾಧ್ಯವಾಗುತ್ತದೆ. ಉದಾಹರಣೆಗೆ, ಕೃಷಿ ಕ್ಷೇತ್ರದಲ್ಲಿ ನಡೆಸಿದ ಸಂಶೋಧನೆಗಳು ಹೆಚ್ಚು ಇಳುವರಿ ನೀಡುವ ತಳಿಗಳನ್ನು ಅಭಿವೃದ್ಧಿಪಡಿಸಿ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಿದೆ. ಮೂರನೆಯದಾಗಿ ಉದ್ಯೋಗ ಸೃಷ್ಟಿ. ಸಂಶೋಧನೆ ಮತ್ತು ಅಭಿವೃದ್ಧಿಯು ಹೊಸ ಕೈಗಾರಿಕೆಗಳು, ಕ್ಷೇತ್ರಗಳು ಹಾಗೂ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿಕೊಡುತ್ತದೆ. ಉದಾಹರಣೆಗೆ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಯು ಸಂಶೋಧನೆಯ ಫಲಿತಾಂಶವಲ್ಲದೆ ಮತ್ತೇನು? ಇಂತಹ ಕ್ಷೇತ್ರಗಳು ಕೋಟ್ಯಾಂತರ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಡುತ್ತದೆ. ಇನ್ನು ನಾಲ್ಕನೆಯದಾಗಿ ರಕ್ಷಣಾ ಸಾಮರ್ಥ್ಯ. ರಕ್ಷಣಾ ಸಂಶೋಧನೆಯು ಹೊಸ ಶಸ್ತ್ರಾಸ್ತ್ರಗಳು, ರಕ್ಷಣಾ ತಂತ್ರಜ್ಞಾನಗಳು ಮತ್ತು ಯುದ್ಧ ತಂತ್ರಗಳನ್ನು ಕೂಡಿಸಲು ಸಹಾಯ ಮಾಡುತ್ತದೆ. ಇದರಿಂದ ದೇಶವು ಭದ್ರತೆಯನ್ನು ಹೊಂದುವಂತೆ ಮಾಡುತ್ತದೆ. ಇದಕ್ಕೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯೇ ಉತ್ತಮ ಉದಾಹರಣೆಯಾಗಿದೆ. ಕೊನೆಯದಾಗಿ ಸಾಮಾಜಿಕ ಕಲ್ಯಾಣ ಮತ್ತು ಸವಾಲುಗಳ ಪರಿಹಾರ. ಸಂಶೋಧನೆಯು ಆರ್ಥಿಕ ಮುನ್ನಡೆಗೆ ಮಾತ್ರವಲ್ಲದೆ ಸಾಮಾಜಿಕ ಸವಾಲುಗಳನ್ನು ಪರಿಹರಿಸಲು ಕೂಡ ಅಗತ್ಯವಾಗಿದೆ. ಆರೋಗ್ಯ, ಶಿಕ್ಷಣ, ಪರಿಸರ ಮತ್ತು ಬಡತನಗಳೆಂಬ ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ಸಂಶೋಧನೆ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಜ್ಞಾನವೇ ಸಂಪತ್ತು, ಯತ್ನವಿಲ್ಲದೆ ಫಲವಿಲ್ಲ. ಸಂಶೋಧನೆ ಒಂದು ಬೀಜವಿದ್ದಂತೆ. ಅದಕ್ಕೆ ಬಂಡವಾಳವನ್ನ ನೀಡಿದರೆ ಅದು ವೃಕ್ಷವಾಗುತ್ತದೆ. ಆಗ ಅದು ಸದಾ ಜ್ಞಾನದ ಫಲವಾಗಿ ದೇಶದ ಭವಿಷ್ಯವನ್ನು ಸದಾ ಬೆಳಗುತ್ತದೆ. ಸಂಶೋಧನೆಯಲ್ಲಿ ನಿರಂತರ ಪ್ರಯತ್ನವಿರಲಿ, ಮನಸ್ಸಿನಲ್ಲಿ ಜ್ಞಾನದ ಹಸಿವಿರಲಿ, ದೇಶದ ಸಂಪತ್ತನ್ನು ಹೆಚ್ಚಿಸುವ ದಾರಿಯಲ್ಲಿ ಆರ್ಥಿಕತೆ ಮುನ್ನಡೆಯಲಿ, ಬಾಳು ಬೆಳಗಲಿ.